ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಎಸ್ಐಟಿ ಕಚೇರಿಗೆ ಮತ್ತೊಂದು ದೂರನ್ನ ನೀಡಿದ್ದಾರೆ ಜಯಂತ್. ನೋಡಿ, 2010ರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಲಾಡ್ಜ್ನಲ್ಲಿ 35ರಿಂದ 40 ವಯಸ್ಸಿನ ಮಹಿಳೆ ಕೊಲೆಯಾಗಿದ್ದಾರೆ. ಲಾಡ್ಜ್ನಲ್ಲಿ ಕೊಲೆಯಾದ ಸ್ಥಿತಿಯಲ್ಲೇ ಮಹಿಳೆಯ ಮೃತದೇಹ ಪತ್ತೆಯಾಗಿತ್ತು. ಆದರೆ ಕೊಲೆಯಾದ ದಿನವೇ ಅಂತ್ಯಕ್ರಿಯೆಯನ್ನ ಮಾಡಿದ್ದಾಗಿ ಜಯಂತ್ ಆರೋಪ ಮಾಡಿದ್ದಾರೆ. ಮಾತನಾಡೋಕೆ ಇದೀಗ ನಮ್ಮ ಜೊತೆ ದೂರದರಾಗಿದ್ದ ಜಯಂತ್ ಅವರಿದ್ದಾರೆ. ಸರ್, ಇವತ್ತು ಮತ್ತೊಮ್ಮೆ SIT ಪೊಲೀಸ್ ಠಾಣೆಗೆ ಬಂದಿದ್ದೀರಿ. ತಾವು ಕೊಟ್ಟಿರ್ತಕ್ಕಂಥ ದೂರು ಅರ್ಜಿಯಲ್ಲಿ ಏನಿದೆ ಮತ್ತು ನಿಮ್ಮ ಆರೋಪ ಏನು ಅಂತ ಹೇಳಿ? ಸರ್, ಮೊದಲನೇದಾಗಿ ನಾನು 4/8/2025 13ರಿಂದ 15 ವರ್ಷದ ಹೆಣ್ಣು ಮಗಳನ್ನು ಧರ್ಮಸ್ಥಳ ಗ್ರಾಮದ ಈ SIT ಇವಾಗ ರಚನೆ ಆಗಿದೆ, ಈ ವ್ಯಾಪ್ತಿಯಲ್ಲಿ ಆಗಿದೆ. ಅದು ಅಧಿಕಾರಿಯವರೇ ಮಾಡಿರೋದು, ಅಧಿಕಾರಿಯವರೇ ಮಣ್ಣು ಮಾಡಲು ನಿಂತಿರೋದು. ಇದಕ್ಕೆ ವಿರುದ್ಧ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾನು ಬಂದಿದ್ದೇನೆ ಸರ್. ಅದರ ವಿರುದ್ಧವಾಗಿ ಇವಾಗಲೇ ತನಿಖಾ ಅಂತ ಎಲ್ಲ ಆಗಿದೆ. ಒಂದು ಹಂತಕ್ಕೆ ಸಾಕ್ಷಿಯವರು, ನಾನೊಬ್ಬನೇ ಅಲ್ಲ, ಸಾಕ್ಷಿದಾರನೆಲ್ಲ ಯಾರಿದ್ದಾರೆ ಅವತ್ತು ಊತ ಹಾಕುವಾಗ ನೋಡಿದವ್ರನ್ನೆಲ್ಲ ಕರೆಸಿ ವಿಚಾರಣೆ ಮಾಡಿ ಸ್ಥಳ ಮಾಜರೆಲ್ಲ ಮಾಡಿ ಆಯ್ತು ಸರ್. ಇನ್ನು ಇವಾಗ ಅದನ್ನು ಹೊರತೆಗೆಯುವ ಕೆಲಸ ಪ್ರಾರಂಭ ಆಗ್ಬೋದು. ಅದಕ್ಕೆ ಮುಂಚೆ ನಾನೊಂದು ಪತ್ರವನ್ನು ಇವಾಗ SIT ಕಚೇರಿಗೆ ಕೊಟ್ಟಿದ್ದೀನಿ. ನಾನೇನಾದರೂ ಸುಳ್ಳು ಮಾಹಿತಿಯನ್ನು ಇಲಾಖೆಗೆ ನೀಡಿ ಸುಳ್ಳು ಮಾಹಿತಿ ಮಗ ಜನರನ್ನು ಏನಾದರೂ ಪ್ರಚೋದನೆ ಮಾಡುವ ಕೆಲಸನ ಮಾಡಿದರೆ ತನಿಖೆ ನಡೆಸಿ ನನ್ನ ಮೇಲೆ ಕ್ರಮ ಕೈಗೊಳ್ಳಬೇಕು. ಸರಿ ಇದ್ದರೆ, ಸತ್ಯ ಇದ್ದರೆ ಇದನ್ನು ತನಿಖೆ ನಡೆಸಬೇಕು. ಅಂದರೆ ಒಂದು ಜಾಗಕ್ಕೆ ಅಂತ ಒಂದು ಕೆಲಸಕ್ಕೆ ಹೋಗ್ತಾರೆ, ಒಬ್ಬರು ಇಬ್ಬರಲ್ಲ, ಕಡಿಮೆ ಅಂದರೆ ಒಂದು 100-200 ಜನ ಇದ್ದಾರೆ ಅಧಿಕಾರಿಯವರು. ಎಲ್ಲ ಇಲಾಖೆಯಿಂದಲೂ ಬರ್ತಾ ಇದ್ದಾರೆ. ಇಲಾಖೆಗೆ ಬಡವರು ಪಾಪದವರು ಹೋಗಿ ಕಾಯ್ತಾ ಇದ್ದಾರೆ, ಅಧಿಕಾರಿ ಬರ್ಬೋದು. ಇಂಥ ಕೆಲಸ ಆಗಬಾರ್ದು, ಅವರ ಸಮಯ ವ್ಯರ್ಥ ಆಗಬಾರ್ದು, ಸರ್ಕಾರ ದುಡ್ಡು ಹಾಳಾಗಬೇಕು. ಈ ಉದ್ದೇಶದಿಂದ ನಾನು ಬಂದು ಆ ಒಂದು ಮನವಿಯನ್ನು ಮಾಡಿದ್ದೀನಿ. ತಗೊಂಡಿದ್ದಾರೆ. ಓಕೆ, ನಾವು ದೊಡ್ಡವರಿಗೆ ಮಾತಾಡಿ ಅಂತ ಹೇಳಿದ್ರು. ತಿರುಗಿ ಇನ್ನೊಂತ ಹೇಳಿದ್ರೆ, ಇನ್ನೊಂದು ನಮಗೆ ಇದನ್ನು ನೋಡ್ರ ಯಾರು, ನಾನು ಕೊಟ್ಟಿರೋ ದೂರಲ್ಲಿ ಸಾಕ್ಷಿ ಯಾರು ಇನ್ನೊಬ್ಬರ ಮೇಲೆ ಧರ್ಮಸ್ಥಳ ಗ್ರಾಮದ ಕೇಶವ ಮಾಜಿ ಪಂಚಾಯತ್ ಅಧ್ಯಕ್ಷರು ಅಲ್ಲೇ ಮಾಡಲು ಇನ್ನು ಮುಂದಾಗಿದ್ದಾರೆ. ಅದಕ್ಕೋಸ್ಕರ ಅದರ ವಿರುದ್ಧ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ಸ್ಥಳೀಯ ಠಾಣೆಗೆ ಕೊಡಬೇಕಂತ ಹೇಳಿದ್ರು. ಅದು ನಾನು ಮಾಹಿತಿ ಕೊಡೋದು ನನ್ನ ಕರ್ತವ್ಯ, ಅದನ್ನು ಕೊಟ್ಟಿದ್ದೀನಿ. ಸ್ಥಳೀಯ ಠಾಣೆ ಆಗಿರೋ ಧರ್ಮಸ್ಥಳಕ್ಕೂ ನಾನು ದೂರು ನೀಡಿದ್ದೆ ಸರ್. ಮೂರನೇದಾಗಿ 6/4/2010 ಧರ್ಮಸ್ಥಳ ಗ್ರಾಮದ ಲಾಡ್ಜೊಂದರಲ್ಲಿ 35ರಿಂದ 40 ವರ್ಷದ ಹೆಣ್ಣು ಮಗಳ ಮೃತದೇಹ ಸಿಕ್ಕಿದೆ. ಮೃತದೇಹ ಅಲ್ಲ, ಅವರ ದಾಖಲೆ ತೋರಿಸ್ತೀವಿ. ದಾಖಲೆಯಲ್ಲಿ ಇರೋದೇನಂತೆ ಕೊಲೆ ಅಂತಿದೆ. ಅದು ಅಪರಿಚಿತ ಮಹಿಳೆ ಕೊಲೆ ಅಂತಿದೆ. ಅದು ಯಾವ ವರ್ಷ ಅಪರಿಚಿತ ಮಹಿಳೆ ಕೊಲೆ ಅಂತ ಆಗಿರೋದು? ಒಂದೇ ದಿನಕ್ಕೆ. ಆ ಒಂದೇ ದಿನ ಸಿಕ್ಕಿರೋದು 6/4/2010 ಆ ಮೃತದೇಹ ಸಿಕ್ಕಿದರೆ ಕೊಲೆ ಅಂತ ದಾಖಲು ಮಾಡಿ ಅವತ್ತು ಮರಣೋತ್ತರ ಪರೀಕ್ಷೆ ಮಾಡಿ, ಅಂದರೆ ಬೆಳ್ತಂಗಡಿ ತಾಲೂಕು, ಅಲ್ಲಿಂದ 13 ಕಿಲೋಮೀಟರ್ ಇರ್ಬೋದು, 13-15 ಕಿಲೋಮೀಟರ್ ಇದೆ. ಬೆಳ್ತಂಗಡಿ ತಾಲೂಕಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಸಿ ನಂತರ ಅದೇ ಡೆಡ್ ಬಾಡಿಯನ್ನು ಧರ್ಮಸ್ಥಳ ಗ್ರಾಮಕ್ಕೆ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿ ಅವತ್ತೇ ದಫನ ಮಾಡಿದ್ದಾರೆ. ಇದು ಎಷ್ಟು ಸರಿ? ಅದು ಕೊಲೆ ಅಂತಲೇ ಇದೆ. 302, 201 ಸಾಕ್ಷಿನಾಶ ಅಂತಿದೆ. ಯಾವ ರೀತಿಯಲ್ಲಿ ತನಿಖೆ ನಡೆಸಿರೋ ತನಿಖೆ ಇದು ಸಾಕ್ಷಿನಾಶ ಅಂತ ಹೇಳಿದ್ರು? ಒಂದೇ ದಿನಕ್ಕೆ ಬರಿಬೋದಾ? ಈ ಬರೆದಿರೋ ಪ್ರತಿಯೊಬ್ಬರ ಮೇಲೆ ಕ್ರಮ ಇಡಬೇಕು. ಅದು ಅಲ್ಲದೆ ಇವಾಗ ನನಗೆ 150 ಜನ ಕಾಣೆ ಆಗಿರೋ ವಿಷಯದಲ್ಲಿ RTIಯಲ್ಲಿ ಕೊಟ್ಟಿದ್ದಾರೆ. ಇದನ್ನು ಪ್ರತಿಯೊಂದನ್ನು ತನಿಖೆ ಆಗಬೇಕು. ಇವರು ಹಾಕಿರೋದು ಎಲ್ಲವನ್ನು 35ರಿಂದ 40 ವರ್ಷ, 50 ವರ್ಷ ಈ ಥರ ಆಗ್ತಾ ಇದ್ದಾರೆ. ಯಾರು ನೋಡಿರೋದು? ಫೋಟೋ ಕೇಳಿದ್ರೆ ಫೋಟೋ ಕೊಡ್ತಾ ಇಲ್ಲ, ವಿಡಿಯೋ ಕೇಳಿದ್ರೆ ವಿಡಿಯೋ ಕೊಡ್ತಾ ಇಲ್ಲ. ಹಂಗಾರೆ ಇದರಲ್ಲಿ ಎಷ್ಟು ಕೊಲೆಗಳಾಗಿದೆ ಎಲ್ಲವನ್ನು ತನಿಖೆ ಮಾಡಿಸುವ. ಅಲ್ಲಿಂದ ಬೆಳ್ತಂಗಡಿ ತಾಲೂಕು ಠಾಣೆಯಲ್ಲಿ ಅಲ್ಲಿಂದ ಇಲ್ಲಿ ತನಕ ಇದ್ದ ಪ್ರತಿಯೊಬ್ಬ ಅಧಿಕಾರಿಯನ್ನು ತನಿಖೆ ಮಾಡಿ ಸತ್ಯಾಸತ್ಯ ಜನಕ್ಕೆ ತಳಿಸಬೇಕು. ಇದು ನಮ್ಮ ಉದ್ದೇಶ. ಈಗ ತಾವು ಹೇಳಿರುವಂತೆ ಮಹಿಳೆಯ ಮೃತದೇಹ ಏನಿತ್ತು ಅದನ್ನು ಬೆಳ್ತಂಗಡಿಯ ಪೊಲೀಸ್ ಠಾಣೆಯವರು ಅಥವಾ ಧರ್ಮಸ್ಥಳ ಹೊರ ಠಾಣೆಯವರು ಈ ರೀತಿ ಮಾಡಿರೋದು? ಧರ್ಮಸ್ಥಳ ಹೊರ ಠಾಣೆಯವರು ಪಂಚಾಯತಿಗೆ ಪತ್ರ ಕೊಟ್ಟಿರೋದು. ಒಂದು ಕೊಲೆ ವಿಷಯದಲ್ಲಿ ಹೊರ ಠಾಣೆಗೆ ಅಷ್ಟೊಂದು ಪವರ್ ಇದೆಯಾ? ಅದು ಸರ್ಕಲ್ ಇನ್ಸ್ಪೆಕ್ಟರ್ ತಾನೇ ನೋಡ್ಬೇಕಾಗಿದ್ದು. ಅವ್ರು ತಾನೇ ಲೆಟರ್ ಕೊಡಬೇಕು, ಅವ್ರನ್ನ ತಾನೇ ನಿಂತು ಮಾಡಬೇಕು. ಆವಾಗ ನಾಯಿ ಸತ್ತಂಗೆ ಆಯ್ತದು, ನಾಯಿ ತಗೊಂಡು ಬೀಸಾಕಿದಂಗೆ ಆಯ್ತಲ್ಲ. ಇದು ಆಗಬಾರ್ದು. ಈಗ ಅವತ್ತು ಕೊಲೆ ಪ್ರಕರಣ ದಾಖಲಿಸಿದ್ರು. ಆ ಪ್ರಕರಣ ಈಗ ಏನಾಗಿದೆ, ಅದರ ಬಗ್ಗೆ ಏನಾದ್ರು ಮಾಹಿತಿ ಇದೆ? ಇಲ್ಲ, ಒಂದೇ ದಿನ ಕ್ಲೋಸ್ ಆಯ್ತಲ್ಲ ಸರ್. ಬಾಡಿನೇ ಇಲ್ಲ, ಅಪರಿಚಿತ ಆಯಿತು, ಅದಕ್ಕೆ ಜನ ಇಲ್ಲ ಮಂತಿದ್ದೀನಿ ಮಾಡಿ ಸರ್. ಅದು ನ್ಯಾಯಾಲಯಕ್ಕೆ ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ. ಇದು ಯಾರು ಇಷ್ಟು ದಿನ ಕೇಳೋರು ಯಾರು ಇರಲ್ಲ, ಆದ್ರೆ ಇವಾಗ ಕೇಳೋರು ಬಂದ್ವಿ, ಅದನ್ನು ಮಾಡ್ತಾ ಇದೀವಿ ಸರ್ ನಾವು. ಇದಿಷ್ಟು ದೂರದರಾಗಿರ್ತಾರೆ ಜಯಂತ್ ಅವ್ರು ಹೇಳುವಂತ ಮಾತು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.